ಅಗ್ನೇನಯ ಸುಪಥಾ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯುಧ್ಯಸ್ಮ ಜುಹುರಾಣಮೇನೋ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ. ಯಜುರ್ವೇದ 5ನೇ ಅಧ್ಯಾಯ 36ನೇ ಮಂತ್ರ. ಇವತ್ತಿನ ಈ ಮಂತ್ರ ಯಾವುದ್ರ ಬಗ್ಗೆ ಹೇಳ್ತಿದೆ ಗೊತ್ತಾ? ಸಂಪತ್ತು, ಶ್ರೀಮಂತಿಕೆ, ಹಣ ಸಂಪಾದನೆ, ಸಂಪತ್ತಿನ ಸಂಪಾದನೆ ಬಗ್ಗೆ ಹೇಳ್ತಿದೆ. ಓ, ಒಳ್ಳೆ ಮಂತ್ರ ತಗೊಂಡ್ಬಿಟ್ಟಿದ್ದೀರಾ ಮೇಡಮ್ ಇವತ್ತು. ಯಾಕೆಂದರೆ ಸಂಪತ್ತು ಯಾರಿಗೆ ಬೇಡ ಹೇಳಿ? ತುಂಬ ಜನರು ಹಣ ಸಂಪಾದನೆ ಬಗ್ಗೆನೇ ಕೇಳ್ತಾ ಇದ್ದೀರಾ. ಹಾಗಾಗಿ ಇವತ್ತು ಈ ಮಂತ್ರ ತಗೊಳ್ತಾ ಇದ್ದೀನಿ. ಆದರೆ ಒಂದು ಸಂಪತ್ತನ್ನು ಸಂಪಾದನೆ ಮಾಡೋದ್ರ ಬಗ್ಗೆ, ಹಣ ಸಂಪಾದನೆ ಬಗ್ಗೆ ನಾವು ಒಂದೇ ಮಂತ್ರದಲ್ಲಿ ಇವತ್ತು ಹೇಳಿದೆ, ಇವತ್ತಿನ ಎಪಿಸೋಡಲ್ಲಿ ಈ ವಿಷಯ ಮುಗ್ದೋಯ್ತು ಅಂತ ಹೇಳೋ ಹಾಗಿಲ್ಲ. ಏಕೆಂದರೆ ತುಂಬ ಮಂತ್ರಗಳಿದೆ. ಪ್ರತಿ ಸಾರಿನೂ ಸಂದರ್ಭ ಬಂದಾಗ, ಅವಕಾಶ ಬಂದಾಗೆಲ್ಲ ಇದ್ರ ಬಗ್ಗೆ ಹೇಳ್ತಾನೆ ಇರಬೇಕಾಗತ್ತೆ. ಅಷ್ಟು ಮನವರಿಕೆ ಮಾಡಿಕೊಡ್ಬೇಕಾದ ಅಗತ್ಯತೆ ಇರುತ್ತೆ, ಪುನರ್ಮನನ ಮಾಡೋ ಅಗತ್ಯತೆ ಇರುತ್ತೆ. ಯಾಕೆ ಅಂದರೆ ಬರೀ ಸಂಪತ್ತಿನ ವಿಚಾರ ಅಂತಲ್ಲ, ವೇದದ ವಿಚಾರಗಳೇ ಹಾಗೆ. ಪ್ರತಿಯೊಂದು ವಿಚಾರನೂ ನಾವು ನೂರಾರು ಸಾರಿ, ಸಾವಿರಾರು ಸಾರಿ ಕೇಳಿಸ್ಕೊಳ್ತಾನೆ ಇರಬೇಕು. ಅದನ್ನು ನಾವು ಸಾಧನೆ ಮಾಡಿ ಆಯಿತು, ನಾವೀಗ ಮುಟ್ಟಿದ್ದೀವಿ, ನಮಗಿದು ಅರ್ಥ ಆಗಿದೆ. ಅರ್ಥ ಆಗಿದೆ ಅಂದ್ರೇನು? ಬರೀ ಪದಗಳ ಅರ್ಥ, ಮಂತ್ರಗಳ ಅರ್ಥ, ಶಬ್ದಗಳ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಥ ಅಲ್ಲ. ನಾವು ಪೂರ್ತಿಯಾಗಿ ಅದನ್ನು ಬಾಳಿಗೆ ಇಳಿಸ್ಕೊಂಡಾಗ, ನಾನೊಂದು ಕತೆ ಹೇಳಿದ್ನಲ್ಲ ಅರ್ಜುನ ದ್ರೋಣಾಚಾರ್ಯರದು, ಆ ಥರ ಬಾಳಿಗೆ ಇಳಿಸ್ಕೊಂಡು ನಾನೀಗ ಈ ದಾರಿಯಲ್ಲಿ ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದಾಗ ಅದು ಪೂರ್ತಿ ಅರ್ಥ ಆಯಿತು ಅಂತ ಅರ್ಥ. ನಮಗೆ ಎಲ್ಲಿವರೆಗೂ ನಮ್ಮ ಆಚರಣೆಗೆ ನಾನೀಗ ಇದಕ್ಕೆ ಇಳಿಬಹುದು ಅಂತ ಅನಿಸಲ್ವೋ ಅಲ್ಲಿವರೆಗೂ ನಮ್ಗೆ ಅದು ಅರ್ಥ ಆಗಿಲ್ಲ ಅಂತಾನೆ. ಹಾಗೆ ಪ್ರತಿಯೊಂದು ವಿಚಾರನೂ ವೇದದಲ್ಲಿ ನೂರಾರು ಸಾರಿ ಅರ್ಥ ಮಾಡ್ಕೋಬೇಕಾದ ಅವಶ್ಯಕತೆ ಇರುತ್ತೆ. ನಾನೊಂದ್ಸತಿ ಇದಕ್ಕೆ ಮುಂಚೆ ಹೇಳಿದ್ದೆ, ಈ ಶ್ರೀಮಂತಿಕೆ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ರು, ಅಧ್ಯಾತ್ಮ ಮಾರ್ಗದಲ್ಲಿ ಶ್ರೀಮಂತರಾಗೋಕ್ಕೆ ಸಾಧ್ಯನಾ ಅಂತ. ಅವಾಗ ಹೇಳಿದಾಗ ಇದೆಲ್ಲ ವಿಷಯಗಳು ಹೇಳಿದ್ದೀನಿ. ಆದರೂ ಹೇಳಿದ್ನಲ್ಲ, ಇವೆಲ್ಲ ವಿಷಯಗಳ ಬಗ್ಗೆ, ವೇದಗಳಲ್ಲಿ ಬರೋ ಪ್ರತಿಯೊಂದು ವಿಚಾರಗಳ ಬಗ್ಗೆ ಅವತ್ತೊಂದು ಮಂತ್ರ ತಗೊಂಡೆ, ಆ ಮಂತ್ರನ ಹೇಳಿದೆ, ಅದರ ಅರ್ಥ ಹೇಳಿದೆ, ಮುಗಿಸ್ಬಿಟ್ಟೆ ಅಂದರೆ ಅಲ್ಲಿಗೆ ಮುಗಿದು ಹೋಗ್ಬಿಡಲ್ಲ. ಅದು ಪ್ರತಿ ಸಾರಿನೂ ನಾವು ಮನನ ಮಾಡ್ತಾನೇ ಇರಬೇಕಾಗತ್ತೆ. ಪ್ರತಿಯೊಂದು ವಿಷಯದಲ್ಲೂ ಮಧ್ಯ ಮಧ್ಯದಲ್ಲಿ ಎಲ್ಲ ವಿಷಯಗಳು ಬರ್ತಾನೆ ಇರುತ್ತೆ. ಹಾಗಿದ್ರೆ ಇವತ್ತು ಈ ಮಂತ್ರ ಏನು ಹೇಳ್ತಾ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಮುಂದೆ ನಾವು ಕೆಲವು ವಿಷಯಗಳನ್ನು ಚರ್ಚೆ ಮಾಡೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಅಗ್ನೇ ಅಂದರೆ ಅಗಿಗತೌ ಅನ್ನೋ ಮೂಲ ಧಾತುವಿನಿಂದ ಅಗ್ನೇ ಅನ್ನೋ ಪದ ಬರುತ್ತೆ. ಇದರ ಅರ್ಥ ಏನು ಅಂತಂದರೆ ಲೀಡರ್, ಯಾರು ಮುಂದೆ ನಿಂತು ನಮಗೆ ಮಾರ್ಗದರ್ಶನ ಮಾಡ್ತಾರೋ, ನಮ್ಮನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೋ, ನಮ್ಮೆಲ್ಲರಿಗೂ ಯಥಾ ಪ್ರಕಾರ ಯಾವಾಗಲೂ ಹೇಳೋ ಹಾಗೆ ಇಡೀ ಬ್ರಹ್ಮಾಂಡಕ್ಕೆ ಮಾರ್ಗದರ್ಶಕ ಯಾರು? ಆ ಭಗವಂತ. ಅವನನ್ನು ಅಗ್ನೇ ಅಂತ ಕರಿತೀವಿ. ನಾವು ಲೌಕಿಕದಲ್ಲೂ ಕೂಡ ಯಾರಾದರೂ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಮುನ್ನಡೆಸೋದು, ಅಂದರೆ ಆ ಒಂದು ಲೀಡರ್ಶಿಪ್ ನೋಡ್ಕೊಳ್ಳೋದು, ನಾನಿದ್ದೀನಿ, ನೀವು ಈ ದಾರಿಯಲ್ಲಿ ಬನ್ನಿ, ನಿಮ್ಮನ್ನೆಲ್ಲ ಈ ದಾರಿಯಲ್ಲಿ ನಾನು ಕರ್ಕೊಂಡು ಹೋಗಿ ಒಳ್ಳೆ ಜಾಗಕ್ಕೆ ನಿಮ್ಮನ್ನು ಸೇರಿಸ್ತೀನಿ ಅನ್ನೋವಂಥ ಲೀಡರ್ಶಿಪ್ ಕ್ವಾಲಿಟೀಸ್ ಯಾರಲ್ಲಿ ಇರುತ್ತೋ, ಯಾರು ನಮ್ಮನ್ನೆಲ್ಲ ಮುಂದಾಳತ್ವ ವಹಿಸ್ತಾರೋ ಅವರನ್ನು ನಾವು ಅಗ್ನೇ ಅಂತ ಕರಿಬಹುದು. ಇಲ್ಲಿ ಆ ಭಗವಂತನಿಗೆ ನಾವು ಅಗ್ನೇ ಅಂತ ಹೇಳ್ತಾ ಇದ್ದೀವಿ. ನಯ ಅಂದರೆ ಒಯ್ಯೋದು, ಕರ್ಕೊಂಡು ಹೋಗೋದು, ಕೊಂಡೊಯ್ಯೋದು. ನಯ ಸುಪಥ ಅಂದರೆ ಒಳ್ಳೆ ದಾರಿಯಲ್ಲಿ. ರಾಯ ಅಂದರೆ ಸಂಪತ್ತು ಅಂತ ಅರ್ಥ. ಹೇ ಭಗವಂತ, ನಿನಗೆ ಪ್ರತಿಯೊಂದು ಗೊತ್ತು. ವಯುನಾನಿ ವಿದ್ವಾನ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ವಯುನಾನಿ ಅಂದರೆ ಪ್ರಶಸ್ತವಾದ ಕರ್ಮಗಳನ್ನು, ಶುಭ ಕರ್ಮಗಳನ್ನು, ಅವನ್ನ ನಾವು ಪಡೆಯುವಂತಾಗಲಿ ಅಂತ. ಎಲ್ಲ ಶುಭ ಕರ್ಮನೇ ಮಾಡೋಣ, ಒಳ್ಳೆ ಪ್ರಶಸ್ತವಾದ ಕರ್ಮಗಳನ್ನೇ ಮಾಡೋಣ ಅಂತ ಹೇಳ್ತಿರೋದು ಈ ಮಂತ್ರ. ವಯುನಾನಿ ವಿದ್ವಾನ್. ವಿದ್ವಾನ್ ಅಂದರೆ ಆ ಭಗವಂತ. ಆ ಭಗವಂತನಿಗೆ ತಿಳಿದೇ ಇರೋದು ಯಾವುದೂ ಇಲ್ಲ. ಪ್ರತಿಯೊಂದನ್ನು ನೀನು ತಿಳಿದಿದೀಯ, ಅದಕ್ಕೆ ಅವನನ್ನು ವಿದ್ವಾನ್ ಅಂತೀವಿ. ಎಲ್ಲ ಗೊತ್ತಿರೋರ್ನ, ಅವನೇನು ದೊಡ್ಡ ಪಂಡಿತನ, ಅವನು ವಿದ್ವಾನ ಬಿಡು ಅಂತೀವಲ್ಲ, ಹಾಗೆ ಅಂದರೆ ಎಲ್ಲ ಗೊತ್ತಿರೋರ್ನ ನಾವು ವಿದ್ವಾನ ಅಂತ ಕರಿತೀವಿ. ವಯುನಾನಿ ವಿದ್ವಾನ್, ಈ ಪ್ರಶಸ್ತವಾದ ಶುಭ ಕರ್ಮಗಳನ್ನು ನಿನಗೆ ತಿಳಿದೇ ಇರೋದು ಏನಿದೆ ಭಗವಂತ, ವಿದ್ವಾನ, ನಮಗಿವೆಲ್ಲ ಪಡೆಯೋ ಹಾಗೆ ಮಾಡು ಅಂತ. ಯುಯುಧಿ ಅಂದರೆ ದುಃಖಕರವಾದ ಪಾಪಗಳು, ದುಃಖವನ್ನು ಕೊಡುವಂಥ ಪಾಪಗಳು. ಯುಯುಧಿ ಅಸ್ಮ ಅಂತ ಇದೆ. ನಮ್ಮಿಂದ ಅಂದರೆ ನಮ್ಮಿಂದ ಬರೋವಂಥ, ಅಂದರೆ ನಮ್ಮಲ್ಲಿ ಹುಟ್ಟೋ ಅಂಥ ದುಃಖವನ್ನು ಕೊಡುವಂಥ ಪಾಪಗಳನ್ನು, ಜುಹುರಾಣೋ ಅಂದರೆ ಕುಟಿಲತನದಿಂದ ದುಃಖಮಯವಾದ ದುಃಖವನ್ನು ತರೋವಂಥ, ನಮಗೆ ದುಃಖವನ್ನು ತಂದು ಕೊಡುವಂಥ ಕುಟಿಲತನದಿಂದ ನಮ್ಮ ಮನಸ್ಸಲ್ಲಿ ಹುಟ್ಟೋ ಪಾಪಗಳನ್ನು ದೂರ ಮಾಡು. ದೂರ ಮಾಡು ಅಂದರೆ ಯಾವಾಗಲೂ ನಾನು ಹೇಳ್ತಿರ್ತೀನಲ್ಲ, ನಾವು ಪ್ರಾರ್ಥನೆ ಮಾಡಿಬಿಟ್ರೆ ಭಗವಂತ ನೀನು ಹಿಂಗೆ ಮಾಡು ನಮಗೆ ಅಂದ್ಬಿಟ್ರೆ ಅದು ಚಮತ್ಕಾರದ ಥರ ಆಗ್ಬಿಡಲ್ಲ.
ಪ್ರಾರ್ಥನಾ ವೈ ಸಂಕಲ್ಪಂ ಅಂತ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಆ ಪ್ರಾರ್ಥನೆಯ ಜೊತೆಗೇನೆ ನಾವು ಒಂದು ಸಂಕಲ್ಪ ನಮ್ಮೊಳಗೆ ನಾವು ಮಾಡ್ಕೊಳ್ತೀವಿ. ನಾವು ನಮ್ಮೊಳಗೆ ಒಂದು ಡಿಸಿಷನ್ ಮಾಡ್ಕೊಳ್ತೀವಿ, ಡಿಟರ್ಮಿನೇಷನ್ ಮಾಡ್ಕೊಳ್ತೀವಿ, ನಾವೇ ಒಂದು ನಿರ್ಧಾರ ತಗೊಳ್ತೀವಿ, ನಾವು ಇದನ್ನು ಮಾಡಬೇಕು ಅಂತ. ಅಂದರೆ ನಮ್ಮಲ್ಲಿ ಪಾಪದ ಯೋಚನೆಗಳು, ಯಾಕೆ ಅಂದರೆ ಆ ಪಾಪಗಳು ದುಃಖಕರವಾಗಿರುತ್ತೆ. ಈಗ ನಮಗೆ ಮಾಡುವಾಗ ಚೆನ್ನಾಗಿರುತ್ತೆ, ಮಾಡಿದ ಮೇಲೆ ಅದರಿಂದ ಸಿಗೋ ದುಃಖ ಅಪಾರವಾಗಿರುತ್ತೆ. ಅಂಥ ಅಪಾರವಾದ ದುಃಖವನ್ನು ನಮಗೆ ತಂದುಕೊಡುವಂಥ ಕುಟಿಲವಾದ ಪಾಪದ ಯೋಚನೆಗಳು ನಮ್ಮಿಂದಾನೇ ಬರುತ್ತೆ. ನಮ್ಮ ದೆಸೆಯಿಂದ ಅಸ್ಮ ಅಂತಿದೆಯಲ್ಲ, ನಮ್ಮಿಂದಾನೇ ಬರುವಂತಹ ಪಾಪದ ಯೋಚನೆಗಳನ್ನು ದೂರ ಮಾಡು. ಅಂದರೆ ಆ ಯೋಚನೆಗಳೇ ನಮಗೆ ಬರದೇ ಇರೋ ಹಾಗೆ ನೀನು ನಮಗೆ ಸಹಾಯ ಮಾಡು. ನಾವು ಕೂಡ ಅಂಥ ಯೋಚನೆಗಳು ನಮಗೆ ಬರದೇ ಇರೋ ಹಾಗೆ ನಾವೇ ಎಚ್ಚರಿಕೆ ವಹಿಸ್ತೀವಿ. ಬರೋಕ್ಕೆ ಮುಂಚೆನೇ ಆ ಪಾಪ ಯೋಚನೆಗಳನ್ನೇ ಸುಟ್ಟಾಕ್ಬಿಡ್ತೀವಿ ಅನ್ನೋ ಅಂಥ ಒಂದು ಅರ್ಥ ಇರುತ್ತೆ ಪ್ರತಿಯೊಂದು ಮಂತ್ರದಲ್ಲೂ. ಎಲ್ಲೆಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆಯಲ್ಲಿ ನಮ್ಮ ಕಡೆಯಿಂದ ನಮ್ಮ ಸಂಕಲ್ಪನೇ ಇರುತ್ತೆ ಮುಖ್ಯವಾಗಿ. ಅದಕ್ಕೆ ಸ್ವಲ್ಪ ಆ ಭಗವಂತನ ಸಹಾಯ ಮಾರ್ಗದರ್ಶನ ಬೇಕಾಗುತ್ತೆ ಅಷ್ಟೆ. ಕುಟಿಲವಾದ ಜುಹುರಾಣು ಅಂದರೆ ಕುಟಿಲವಾದ ದುಃಖಮಯವಾದ ಪಾಪಗಳನ್ನು ದೂರ ಮಾಡು. ಭೂಯಿಷ್ಠಾಂ ಅಂದರೆ ಇಂಥ ಒಂದು ದುಃಖಕರವಾದ ಕುಟಿಲವಾದ ಪಾಪದ ಯೋಚನೆಗಳು ಸಿಕ್ಕಾಪಟ್ಟೆ ಇದೆ, ಒಂದಲ್ಲ, ನಮ್ಮಲ್ಲಿ ಎಷ್ಟೊಂದಿರುತ್ತೆ ಅಂದರೆ ತುಂಬ ಇರುತ್ತೆ. ಭೂಯಿಷ್ಠಾಂ ಅಂದರೆ ತುಂಬ ಸಂಖ್ಯೆಯಲ್ಲಿ ಇದೆ, ಹಾಗೆ ಅಧಿಕವಾಗಿದೆ, ಬೇರೆ ಬೇರೆ ಥರವಾಗಿದೆ. ಅಂದರೆ ಒಂದಲ್ಲ ಪಾಪ, ಒಂದು ಕಳ್ಳತನ, ಸುಳ್ಳುತನ, ಇನ್ನೊಬ್ಬರನ್ನ ಹೊಡಿಬೇಕು, ಇದು ಮಾಡಬೇಕು, ಅವನು ತಲೆ ಹೊಡೆದು ದುಡ್ಡು ತೊಗೋಬೇಕು, ಇವನ್ನ ಕಾಲೆಳೆದು ದುಡ್ಡು ತೊಗೋಬೇಕು, ಇನ್ನು ಮೋಸ ಮಾಡ್ತು ದುಡ್ಡು ತೊಗೋಬೇಕು. ಪಾಪಕರ್ಮಗಳಿಗೆ ಲೆಕ್ಕ ಎಲ್ಲಿ? ಅಂದರೆ ಎಷ್ಟು ಥರದ ಇದೆ ಪ್ರಕಾರಗಳು ಅದರಲ್ಲಿ. ತುಂಬ ಪ್ರಕಾರದ ಪಾಪಗಳು, ಅದು ತುಂಬ ಅಧಿಕವಾಗಿದೆ, ಹೆಚ್ಚಾಗಿದೆ. ಬಹುತರಹದ ತುಂಬ ಪ್ರಕಾರದ ಪಾಪಗಳು ಮತ್ತು ತುಂಬ ಅತಿ ಹೆಚ್ಚು ಪಾಪಗಳು ನಮ್ಮಲ್ಲಿ ಇದೆ. ಪಾಪದ ಯೋಚನೆಗಳು ನಮ್ಮಲ್ಲಿ ಬರುತ್ತೆ. ಅವನ್ನ ಬರದೇ ಇರೋ ಹಾಗೆ ದೂರ ಮಾಡು. ನಮ್ಮಲ್ಲಿ ಆ ಥರ ಯೋಚನೆ ಬರೋಕ್ಕೆ ಮುಂಚೆನೇ ಅದನ್ನು ದೂರ ಮಾಡಿಬಿಡು ಅಂತ ಕೇಳ್ಕೊಳ್ತಾ ಇರೋದು. ಭೂಯಿಷ್ಠಾಂ ತೇ ನಮ. ತೇ ಅಂದರೆ ನಿಮ್ಮಲ್ಲಿ ಅಂತ ಭಗವಂತನಿಗೆ. ನಿನ್ನಲ್ಲಿ ನಾವು ಇದನ್ನೆಲ್ಲ ದೂರ ಮಾಡು ಅಂತ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸು ಅಂತ ನಾವೆಲ್ಲರೂ ಹೇಳೋ ಹಾಗಾಗಲಿ, ಹೇಳುವಂತೆ ನಮ್ಮನ್ನು ಮಾಡು. ಉಕ್ತಿಂ ವಿಧೇಮ ಅಂತ, ಆ ಥರ ಮಾಡು ಅಂತ ಈ ಮಂತ್ರದ ಮೇಲ್ಮೇಲಿನ ಅರ್ಥ. ಹಾಗಿದ್ರೆ ನಾವು ಇಷ್ಟನ್ನೇ ತಿಳ್ಕೊಂಡ್ಬಿಟ್ರೆ ಆ ಸಂಪತ್ತನ್ನು ನಾವು ಸರಿಯಾದ ದಾರಿಯಲ್ಲಿ ಹೋಗಿ ಸಂಪಾದನೆ ಮಾಡೋ ಹಾಗೆ ಮಾಡು ಅಂತ ಕೇಳ್ಕೊಂಡ್ಬಿಟ್ರೆ ನಾವು ಮಾಡಿಬಿಡ್ತೀವ? ಅಂದರೆ ಆಗ್ಬಿಡತ್ತಾ? ಸಂಪತ್ತನ್ನು ಬೇಡ ಅಂತ ವೇದ ಹೇಳಲ್ಲ. ವೇದ ಬರೀ ವೈರಾಗ್ಯ ಹೇಳುತ್ತೆ, ಸಂಪತ್ತೇ ಬೇಕಾಗಿಲ್ಲ, ಎಲ್ಲ ಬಿಟ್ಬಿಟ್ಟು, ಎಲ್ಲ ಆಸೆಗಳನ್ನು ಬಿಟ್ಬಿಟ್ಟು ವೈರಾಗ್ಯವಾಗಿ ಹೋಗಿ ಏಕಾಂಗಿಯಾಗಿ ಕೂತ್ಕೊಂಡು ತಪಸ್ ಮಾಡೋದು, ಇದನ್ನು ಮಾತ್ರ ವೇದಗಳು ಅಥವಾ ಇವೆಲ್ಲ ಈ ಥರದ್ದನ್ನೇ ಹೇಳುತ್ತೆ ಆಧ್ಯಾತ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ವೇದಗಳು ಸಂಪತ್ತು ಬೇಡ ಅಂತ ಹೇಳೋದಿಲ್ಲ. ಆದರೆ ನಿಜವಾದ ಸಂಪತ್ತು ಯಾವುದು ಅನ್ನೋದನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಹೇಳಿದ್ರೂ ಕೂಡ ನಮಗೆ ಅಯ್ಯೋ ಏನಪ್ಪ ಅಂತಾನೆ ಅನಿಸುತ್ತೆ. ಯಾಕೆ ಅಂದರೆ ಇದೆಲ್ಲ ನೈಸರ್ಗಿಕ ಸಂಪನ್ಮೂಲಗಳೇನಿದೆಯೋ ಇವೆಲ್ಲ ನಮಗೆ ತುಂಬ ಸುಲಭವಾಗಿ, ತುಂಬ ಸಹಜವಾಗಿ ಸಿಗ್ತಾ ಇರೋದ್ರಿಂದ ಅದರ ಬೆಲೆ, ಅದು ನಿಜವಾದ ಸಂಪತ್ತು ಅಂತ ನಮಗೆ ಅನ್ನಿಸ್ತಿಲ್ಲ. ಆದರೆ ಯಾರಿಗೆ ಅದರ ಕೊರತೆ ಇರುತ್ತೋ ಅವರಿಗೆ ಅದು ಎಷ್ಟು ದೊಡ್ಡ ಸಂಪತ್ತು ಅನ್ನೋದು ಗೊತ್ತಾಗತ್ತೆ. ನಮ್ಮ ಎಷ್ಟೋ ದೇಶಗಳಲ್ಲಿ ಸಹಜವಾಗಿ ಬೆಳಿಬೇಕಾಗಿರುವಂಥ ಚಿಕ್ಕ ಪುಟ್ಟ ಬೆಳೆಗಳು ಕೂಡ ಬೆಳೆಯೋದಿಲ್ಲ. ಅಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಇದೆ. ಫಲವತ್ತಾದ ಮಣ್ಣು ಇರಲ್ಲ, ಸೂರ್ಯನ ಬೆಳಕು ಬರಲ್ಲ, ಸೂರ್ಯನೇ ಬರಲ್ಲ. ಸಾಮಾನ್ಯವಾಗಿ ಬೆಳೆಯೋದು ನಾವು ದಿನನಿತ್ಯ ನಮಗೆ ಬೇಕಾಗಿರುವಂಥ ಚಿಕ್ಕ ಚಿಕ್ಕ ಸಸ್ಯಗಳನ್ನು, ಆಹಾರಗಳನ್ನು ಕೂಡ ಅವರು ಬೆಳ್ಕೊಳ್ಳೋದಕ್ಕಾಗೋದಿಲ್ಲ. ಎಷ್ಟೋ ದೇಶಗಳಿಗೆ ಭಾರತದಿಂದಾನೇ ಸಪ್ಲೈ ಆಗುತ್ತೆ. ಅವರು ಎಷ್ಟು ಬೇಕಾದರೂ ದುಡ್ಡು ಖರ್ಚು ಮಾಡಿ ಇಲ್ಲಿಂದ ಬರೀ ಆಹಾರ ಪದಾರ್ಥಗಳನ್ನು ಕೊಂಡ್ಕೊಳ್ತಿದ್ದಾರೆ. ಎಷ್ಟೋ ದೇಶಗಳಲ್ಲಿ ಬರೀ ಪಾವ್ ರೋಟಿ, ಡಬಲ್ ರೋಟಿ ಅಂತ ಹೇಳ್ತಾರೆ. ಈ ಪಿಜ್ಜಾದ ಬೇಸ್ ಬರುತ್ತಲ್ಲ, ಅದನ್ನು ಹಿಟ್ಟನ್ನು ಕಲಸಿಟ್ಟು ಕೊಳಸಿ ಮಾಡುವಂಥದ್ದು. ಆ ಕೊಳಸಿ ಮಾಡಿದ್ರೆ ಎಷ್ಟು ದಿನ ಬೇಕಾದ್ರೂ ಇರುತ್ತೆ. ಆಲ್ರೆಡಿ ಕೊಳ್ತೋಗಿರೋದು, ಅದು ಎಷ್ಟು ದಿನ ಇಟ್ರೇನು. ಅಂಥದನ್ನು ವರ್ಷಾನುಗಟ್ಟಲೆ ಇಟ್ಕೊಂಡು ಅದರ ಮೇಲೆ ಬದುಕುವಂಥ ಪರಿಸ್ಥಿತಿ ಇದೆ. ನಮಗೆ ಸಿಗೋ ಹಾಗೆ ಇಷ್ಟು ಸುಲಭವಾಗಿ ಅವ್ರಿಗೆ ಆಹಾರ ಸಿಗಲ್ಲ, ಇಷ್ಟು ಸುಲಭವಾಗಿ ನೀರು ಸಿಗಲ್ಲ, ಸೂರ್ಯನ ಬೆಳಕು ಸಿಗಲ್ಲ. ವೇದಗಳಲ್ಲಿ ಒಂದು ಮಂತ್ರ ಇದೆ, ಕೂಗಳತೆಯಲ್ಲಿ ನಿನ್ನ ಪಶು ಸಂಪತ್ತಿದೆ, ಕೂಗಳತೆಯಲ್ಲಿ ನಿನ್ನ ಸಸ್ಯ ಸಂಪತ್ತಿದೆ, ಕೂಗಳತೆಯಲ್ಲಿ ನಿನ್ನ ಎಲ್ಲ ಸಂಪತ್ತುಗಳು ಇದೆ ಅಂತ. ಇದು ನಮಗೆ ಸಂಪತ್ತು ಅಂತ ಅನ್ಸಲ್ಲ. ಇವತ್ತು ನಾವು ಸಂಪತ್ತು ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ? ಒಂದು ಕಾರು, ಒಂದು ಬಂಗ್ಲೋ, 100x100 ಒಂದು ಒಳ್ಳೆ ಬಂಗ್ಲೋ ಇಟ್ಕಟ್ಬಿಟ್ಟು ಒಂದು ಒಳ್ಳೆ ಕಾರು, ಅದು ಚಿಕ್ಕದು ಸರಿ ಹೋಗಲ್ಲ. ರೋಲ್ಸ್ ರಾಯ್ ಬೇಕು ಅಥವಾ ಮರ್ಸಿಡೀಸ್ ಬೇಕು, ಅದಕ್ಕಿಂತ ದೊಡ್ಡದು ಬೇಕು, ಯಾವ್ದ್ಯಾವ್ದು ಜಾಸ್ತಿ ಇರುತ್ತೋ ಅಷ್ಟಿರಬೇಕು. ಸಿಕ್ಕಾಪಟ್ಟೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ಹಾಗೆ
ನಮಗೆ ಕಣ್ಣಿಗೆ ಕಂಡಿದ್ದು ಬೇಕು ಅನಿಸಿದ್ದನ್ನೆಲ್ಲ ಕೊಂಡ್ಕೊಳ್ಬೇಕು, ಯೋಚನೆ ಮಾಡುವಂಥ ಪರಿಸ್ಥಿತಿನೇ ಇರಬಾರ್ದು. ಇದು ಬೇಕು ಅನ್ನಿಸ್ತಾ ತೊಗೊಂಡ್ಬಿಡ್ಬೇಕು, ಇದು ಬೇಕಾ ತೊಗೊಂಡ್ಬಿಡ್ಬೇಕು. ಅಷ್ಟು ದುಡ್ಡು ನಮ್ಗೆ ಯಾವಾಗಲೂ ಇದ್ದರೆ ಅದ್ರ ಜೊತೆಗೆ ಫುಲ್ಲು ಗೋಲ್ಡು ಡೈಮಂಡು ಆಭರಣಗಳು ಹಾಕೊಳ್ಳೋಕ್ಕೆ ಬೇಕಾದ್ದು ಕಣ್ಣಿಗೆ ಕಂಡಿದ್ದೆಲ್ಲ ಕೊಂಡ್ಕೊಂಡು ಹಾಕೊಳ್ಳುವಂಥದ್ದು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಿಜವಾಗ್ಲೂ ಯೋಚನೆ ಮಾಡಿ ನೋಡಿ, ಇಷ್ಟೇನಾ ಸಂಪತ್ತು ನಮಗೆ ಬೇಕಾಗಿರೋದು? ಇದೆಲ್ಲ ಇದ್ದರೆ ನಾವು ಬದುಕ್ಬಿಡ್ತೀವ? ಹಾಗಿದ್ರೆ ಏನು ಸಂಪತ್ತು ಮಾಡಬೇಕು? ಆಯಿತು, ನ್ಯಾಯವಾದ ಮಾರ್ಗದಲ್ಲಿ ಮಾಡಬೇಕು. ಸಂಪತ್ತು ನಯ ಸುಪಥಾರಾಯೆ ಅಂದರೆ, ಆಮೇಲೆ ಎಷ್ಟೋ ಜನ ಹೇಳ್ತಾರೆ ನಾವು ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ, ಅನ್ಯಾಯ ಏನು ಮಾಡ್ತಾ ಇಲ್ಲಪ್ಪ, ಯಾರನ್ನೂ ನೋಯಿಸ್ತಾ ಇಲ್ಲ. ನಾವು ಮಾಡೋ ಸಂಪಾದನೆ ನ್ಯಾಯನ ಅನ್ಯಾಯ ಅನ್ನೋದಕ್ಕೂ ಕೂಡ ತುಂಬ ಸೂಕ್ಷ್ಮಗಳಿದೆ. ಇನ್ನೊಬ್ಬರನ್ನ ಕಣ್ಣೀರು ಹಾಕಿಸ್ಬಾರ್ದು, ಇನ್ನೊಬ್ಬರಿಗೆ ದುಃಖ ನೋವು ಉಂಟು ಮಾಡಬಾರ್ದು, ಅವರು ನೊಂದು ನಮಗೆ ಕೊಡಬಾರ್ದು. ಆ ಥರ ಮಾಡಿದ ಯಾವುದೇ ಸಂಪಾದನೆ ಕೂಡ ನ್ಯಾಯವಾದ ಸಂಪಾದನೆ ಆಗಲ್ಲ. ಇನ್ನೂ ಸರಿಯಾಗಿ ಇನ್ನೂ ಡೀಪಾಗಿ ಈ ಸಂಪಾದನೆ ಬಗ್ಗೆ, ಹಣದ ಬಗ್ಗೆ, ಶ್ರೀಮಂತಿಕೆ ಬಗ್ಗೆ ಹೇಳಬೇಕು ಅಂತಂದರೆ, ಇದ್ರ ಬಗ್ಗೆ ಯಾಕೆ ನಾನು ಹೇಳೋದಕ್ಕೆ ಇಷ್ಟು ಸಮಯ ತಗೊಂಡೆ ಅಂತಂದರೆ, ನನಗೆ ಇದು ಏನು ಅನ್ನೋದು ತುಂಬ ಮನವರಿಕೆ ಆಗ್ಬಿಟ್ಟಿದೆ, ಅರ್ಥ ಆಗ್ಬಿಟ್ಟಿದೆ. ಆದರೆ ನಿಮ್ಮೆಲ್ಲರಿಗೂ ಅದನ್ನು ಮನವರಿಕೆ ಮಾಡಿ ಕೊಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪ್ರತಿ ಸಾರಿ ನಾನು ಇದನ್ನು ಹೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ, ಇವತ್ತು ನಾವು ಮಾಡ್ತಿರೋ ಸಂಪಾದನೆ ಆಗಲಿ, ಹೆಚ್ಚಿನದಾಗಲಿ, ನಮ್ಮ ಅವಶ್ಯಕತೆ ನೆಸೆಸಿಟೀಸ್ನ ಪೂರ್ತಿ ಮಾಡ್ಕೊಳ್ಳೋದಂತೂ ಓಕೆ. ಹೆಚ್ಚಿನ ಸಂಪಾದನೆ ಅಂದರೆ ಸಂಪತ್ತು, ಶ್ರೀಮಂತಿಕೆ ನಮಗೆ ಬೇಕು ಅಂತ ನಾವು ಮಾಡ್ತಿರೋದು ಯಾವುದು, ವೈದಿಕ ದೃಷ್ಟಿಯಲ್ಲಿ ವೇದದ ಬೆಳಕಿನಲ್ಲಿ ನೋಡಿದ್ರೆ ಅದು ಯಾವುದೂ ಸರಿಯಾದ ಸಂಪಾದನೆನೇ ಆಗಲ್ಲ. ಯಾಕೆಂದರೆ ನಾವು ನಮಗೆ ಆಲ್ರೆಡಿ ಭಗವಂತ ಕೊಟ್ಟಿರೋ ಇಷ್ಟೆಲ್ಲ ಸಂಪತ್ತುಗಳನ್ನು ಕಾಪಾಡ್ಕೊಂಡು ಹೋಗಬೇಕು. ಫಸ್ಟು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಅವರನ್ನು ತಲೆ ಹೊಡೆದು ತಿನ್ನೋವಂಥದ್ದು ಇದೆಯಲ್ಲ, ತಲೆ ಹೊಡೆಯೋದು ಅಂದರೆ ಕೊಲ್ಲೋದು ಅಂತಾನೇ ಅಲ್ಲ, ಇನ್ನೊಬ್ಬರ ತಲೆ ಮೇಲೆ ಹೊಡೆಯೋದು ಅಂದರೆ ಅವರಿಗೆ ಮೋಸ ಮಾಡಿ, ಅವರಿಗೆ ಹಾಳು ಮಾಡಿ ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಎಲ್ಲೂ ಇಲ್ಲ. ಇನ್ನೊಂದು, ನ್ಯಾಯವಾದ ಮಾರ್ಗದಲ್ಲಿ ಯಾವತ್ತೂ ಅಧಿಕವಾಗಿ ಸಿಗಲ್ಲ. ನ್ಯಾಯವಾದ ಮಾರ್ಗದಲ್ಲಿ ನಾವು ತುಂಬ ಶ್ರೀಮಂತಿಕೆನ ಪಡೆದು ಬಿಡ್ತೀವಿ ಅನ್ನೋದು ನಿಜವಾಗ್ಲೂ ಸಾಧ್ಯನಾ ಅಂತ ಯೋಚನೆ ಮಾಡಿ ನೋಡಬೇಕಾಗಿದೆ. ಹಾಗೆ ಕೆಲವರಿಗೆ ಮನೆತನದಿಂದ ಬಂದುಬಿಟ್ಟಿರುತ್ತೆ ಶ್ರೀಮಂತಿಕೆ ಅನ್ನೋದು. ಕೆಲವರು ತುಂಬ ನ್ಯಾಯವಾದ ಮಾರ್ಗದಲ್ಲಿ ಶ್ರೀಮಂತಿಕೆನ ಗಳಿಸಿದವರು ಉದಾಹರಣೆಗಳು ಇದೆ. ಆದರೂ ಸಂಪೂರ್ಣ ನ್ಯಾಯ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ, ಇದರಲ್ಲಿ ನಾವು ಏನು ಯೋಚನೆ ಮಾಡಬೇಕಾಗತ್ತೆ ಅಂತಂದರೆ, ಇವತ್ತು ನಾವು ಮಾಡ್ತಿರೋ ಸಂಪಾದನೆ ನಾವು ಸ್ವಾರ್ಥವಾಗಿಯೇ ಯೋಚನೆ ಮಾಡ್ತೀವಿ. ಸಂಪಾದನೆ ಶ್ರೀಮಂತಿಕೆ ನಮಗೆ ಬರಬೇಕು ಅಂತ ಮಾತ್ರ. ಸಮಾಜದಲ್ಲಿ ಇವತ್ತು ಸಮತ್ವ ಅನ್ನೋದಿಲ್ಲ. ನಾವು ಯಾವಾಗಲೂ ಮಾತಾಡ್ತಿರ್ತೀವಿ, ಯಾರ ಹತ್ರ ದುಡ್ಡಿದೆಯೋ ಅವ್ರಿಗೆ ದುಡ್ಡು ಸೇರ್ತಾನೇ ಇರುತ್ತೆ. ಯಾರು ಬಡವರಾಗಿದ್ದಾರೋ ಬಡವರಾಗೇ ಇರ್ತಾರೆ, ಬಡವರು ಆಗ್ತಾನೆ ಹೋಗ್ತಾ ಇರ್ತಾರೆ. ಬಿಟ್ಟರೆ ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೇ ಇರ್ತಾರೆ. ಈ ಬ್ಯಾಲೆನ್ಸ್, ಸಮತ್ವ ಅನ್ನೋದು ನಾವೆಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಆದರೆ ಭಗವಂತಕ್ಕೆ ಸಾಧ್ಯ ಇದೆ. ಅಂದರೆ ಭಗವಂತ ಬಂದು ಏನೋ ನಮಗೆ ಇಷ್ಟು ಸಂಪತ್ತು ತಗೋ ತಥಾಸ್ತು ಅಂತ ಅಂದ್ಬಿಡ್ತಾನೆ. ಈ ರೀತಿ ನಮಗೆ ಸಂಪತ್ತು ಸಿಕ್ಬಿಡತ್ತೆ, ನಿನಗೇನು ಬೇಕು ಕಾರ ಬಂಗ್ಲೆನ ತಗೋ ಅಂತ ಕೊಟ್ಟ ತಕ್ಷಣವೇ ಸಿನಿಮಾ ಸೀರಿಯಲ್ಗಳಲ್ಲಿ ತೋರಿಸೋ ಥರ ಸಿಗೋದಿಲ್ಲ. ಆ ಭಗವಂತ ಅಂದರೆ ಈ ವೇದಗಳಲ್ಲಿ ಆ ಬ್ಯಾಲೆನ್ಸ್ದ ಸೀಕ್ರೆಟ್ನ, ರಹಸ್ಯವನ್ನು ಹೇಳಿದ್ದಾರೆ. ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಅಂತ. ಅಂದರೆ ನಾವು ಶ್ರೀಮಂತರಾಗಬೇಕು ಅಂತ ಹೋದಾಗ ನಾವು ನಮ್ಮದನ್ನು ಮಾತ್ರ, ನಮ್ಮ ಬೊಕ್ಕಸ ತುಂಬಿಕೊಳ್ಳೋದನ್ನು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸು, ನಮಗೇನು ಬೇಕೋ ಸ್ವಾರ್ಥ ನಮಗೆ ನಮ್ಮ ಕುಟುಂಬಕ್ಕೆ ಎಲ್ಲ ನೋಡ್ಕೊಳ್ತಾ ಇರ್ತೀವಿ. ಆದರೆ ನಿಜವಾದ ಶ್ರೀಮಂತಿಕೆ ಅಂದರೆ ಮೊದಲು ನಾವು ಈ ನೈಸರ್ಗಿಕ ಸಂಪನ್ಮೂಲನ ಕಾಪಾಡಿಕೊಂಡು ಹೋಗಬೇಕು. ಇನ್ನೊಂದು, ನಾನು ಯಾವಾಗಲೂ ಸಮಾಜ 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 ಅಂತಲೇ ಹೇಳ್ತಿರ್ತೀರಲ್ಲ, ಅದಕ್ಕೆ ಭಗವಂತ ಸಿಸ್ಟಮ್ ಆ ಥರ ಮಾಡಿ ಇಟ್ಬಿಟ್ಟಿದ್ದಾನೆ. ನೀವೆಷ್ಟೇ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡ್ರೂ ಅದು ನಿಮಗೆ ದಕ್ಕೋದಿಲ್ಲ. ನೀವು ಅತಿಯಾದ ಸಂಗ್ರಹ ಮಾಡಿ ಇಡಬಹುದು, ನನಗೆ ಎಲ್ಲ ಶ್ರೀಮಂತಿಕೆ ಬಂದು ಬಿಡಬೇಕು ಅಂತ ಇಡಬಹುದು. ನಾವು ಮನುಷ್ಯರು ವಿವೇಕಪೂರ್ಣವಾಗಿ ಅದನ್ನು ಸಮತ್ವ ಮಾಡೋಕ್ಕಾಗ್ತಿಲ್ಲ. ಆದರೆ ವೇದದಲ್ಲಿ ಏನು ಹೇಳುತ್ತೆ ಅಂದರೆ, ನೀನು ಏನೇ ಮಾಡಿದ್ರು, ನಿನ್ನ ಸಂಪಾದನೆ ಆಗಿರಬಹುದು, ಜ್ಞಾನ ಸಂಪಾದನೆ ಆಗಿರಬಹುದು, ಹಣ ಸಂಪಾದನೆ ಆಗಿರಬಹುದು, ಪ್ರತಿಯೊಂದನ್ನು ಇಡೀ ಸಮಾಜಕ್ಕೆ ಅಂದ್ಕೊಂಡೇ ಮಾಡಬೇಕು. ನಿನ್ನ ಬೊಕ್ಕಸ ತುಂಬಿಕೊಳ್ಳುವಂಥ ವಿಷಯನೇ ಇಲ್ಲಿ ಇಲ್ಲ. ಪ್ರತಿಯೊಂದನ್ನು ನಾವು ಸಮಾಜಕ್ಕೆ ಅಂತಾನೆ ಮಾಡಬೇಕು. ಇಲ್ಲಿ ವ್ಯಕ್ತಿನಿಷ್ಠ ಅನ್ನೋದು ಏನೂ ಇಲ್ಲ. ಬರೀ ವ್ಯಕ್ತಿಗಾಗಿ ವ್ಯಕ್ತಿಗತವಾಗಿ ಏನೂ ಇಲ್ಲ. ಪ್ರತಿಯೊಂದು ವಸ್ತುನಿಷ್ಠ, ಎಲ್ಲರನ್ನು ಸೇರಿಸ್ಕೊಂಡೇ ಮಾಡಬೇಕು. ಹಾಗಾಗಿ ನಾನು ಶ್ರೀಮಂತ ಆಗಬೇಕು, ನನಗೆ ದುಡ್ಡು ಬೇಕು ಅನ್ನೋವಂಥದ್ದು ಇಲ್ಲಿ ಯಾವುದು ನಡೆಯೋದಿಲ್ಲ. ಹಾಗೆ ನಾವು ಸಂಗ್ರಹಣೆ ಮಾಡಿದ್ರೂ ಕೂಡ ಹೋಗ್ತಾ 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 ಅದು ಹೇಗೆ ಕರಗ್ತಾ ಹೋಗುತ್ತೆ, ಎಲ್ಲೆಲ್ಲೇ ಆ ದುಡ್ಡು ಹೋಗುತ್ತೆ, ನಾವು ಅದನ್ನು ಸಂಪೂರ್ಣವಾಗಿ ಸುಖವಾಗಿ ನೆಮ್ಮದಿಯಾಗಿ ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ.
ಯಾರು ಈ ವಿಷಯದಲ್ಲಿ ಏನೇ ಹೇಳಿದ್ರು ಹೇಗಾಗುತ್ತೆ ಅಂದರೆ, ಈಗ ನಾವು ಎಷ್ಟೇ ಚೆನ್ನಾಗಿ ಅನುಭವಿಸಿದ್ರು ಕೊನೆಗಾಲದಲ್ಲಿ ಅವರು ಅದರಿಂದ ಏನು ನೋವನ್ನು ಅಂದರೆ ಅತಿಯಾದ ಸ್ವಾರ್ಥದಿಂದ ಸಂಪಾದನೆ ಮಾಡಿರೋರ್ಗೆ ಹೇಳ್ತಿರೋದು, ಯಾರು ಅದರ ನೋವನ್ನು ಅನುಭವಿಸ್ತಾರೋ ಆ ನೋವನ್ನು ಅವರು ಬಂದು ಹೇಳೋಕ್ಕೆ ಇರಲ್ಲ. ಯಾಕೆ ಅಂದರೆ ಹೋಗ್ತಾ 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 ಕೊನೆಗಾಲದಲ್ಲಿ ನೋವು ಅನುಭವಿಸಿ ಹಾಗೆ ಹೊರಟೋಗ್ಬಿಟ್ಟಿರ್ತಾರೆ ಪ್ರಪಂಚದಿಂದ. ಅವರು ಬಂದು, ಇಲ್ಲ ನಾನು ಇಂಥ ತಪ್ಪು ಮಾಡಿದೆ ಆವಾಗ, ಈಗ ನೀವು ಮಾಡಬೇಡಿ, ನಾನು ಇದರಿಂದಾಗಿ ಇಷ್ಟೆಲ್ಲ ಅನುಭವಿಸಿದ್ದೀನಿ, ಸ್ವಾರ್ಥ ಬೇಡ, ಇನ್ನೊಬ್ಬರನ್ನ ಹೊಡೆದು ತಿನ್ನೋದು ಬೇಡ, ಇನ್ನೊಬ್ಬರ ತಲೆ ಹೊಡೆಯೋದು ಬೇಡ, ದುಃಖ ಕೊಟ್ಟು ಇನ್ನೊಬ್ಬರಿಗೆ ನಾವು ತಿನ್ನೋದು ಬೇಡ ಅನ್ನೋದು ಹೇಳೋದಕ್ಕೆ ಅವರಿರಲ್ಲ. ಆದರೆ ಎಲ್ಲರೂ ಅನುಭವಿಸಿರ್ತಾರೆ. ಇದನ್ನು ಮುಂಚೆನೇ ವೇದದಲ್ಲಿ ಹೇಳ್ತಾರೆ. ಯಾಕಂದರೆ ನಾವು ನಮ್ಮಲ್ಲಿ ಜೋಶ್ ಇರುವಾಗ, ಬಿಸಿ ರಕ್ತ ಇರುವಾಗ, ಯಂಗ್ ಬ್ಲಡ್ ಇರುವಾಗ ನಾವೇನೆಲ್ಲ ಅಂದ್ಕೊಳ್ತೀವಿ, ಓ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ನೋಡಿ ಎಲ್ಲರನ್ನೂ ಏನೋ ಇನ್ನೊಬ್ಬರು ತಲೆ ಹೊಡೆದೇ ತಿಂತಾ ಇದ್ದಾರೆ, ಕೆಟ್ಟ ದಾರಿಯಲ್ಲೇ ಸಂಪಾದನೆ ಮಾಡ್ತಿದ್ದಾರೆ, ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ, ಚೆನ್ನಾಗೇ ಇದ್ದಾರೆ, ಅವ್ರಿಗೇನು ಕಷ್ಟ ಬರ್ತಾ ಇದೆ ಅಂತ. ಆದರೆ ಅವ್ರಿಗೆ ಏನೆಲ್ಲ ಕಷ್ಟ ಬರುತ್ತೆ ಅಂತ ಪ್ರತಿ ಕ್ಷಣ ಅವ್ರ ಜೊತೆಗಿದ್ದು ನಾವು ನೋಡಲ್ಲ. ಅವರ ಕೊನೆಗಾಲದಲ್ಲಿ ನಾವು ಅವ್ರನ್ನ ನೋಡಿರಲ್ಲ. ಅದಾದ ಮೇಲೆ ಬಂದು ಹೇಳೋದಕ್ಕೆ ಅವರಿರೋದಿಲ್ಲ. ಪ್ರತಿಯೊಬ್ಬರಿಗೆ ಇದೊಂದು ಅನುಭವ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದೆ. ಮಂಕುತಿಮ್ಮನವರ ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ಅನ್ನ ಬೇಯಿಸುವಾಗ, ನೀವು ತಿನ್ನೋ ಅನ್ನನ ಬೇಯಿಸುವಾಗ ಒಂದು ಸರಿ ಯೋಚನೆ ಮಾಡಿ, ಇದು ನಿಮ್ಮ ಶ್ರಮದ ಬೆವರಿನಲ್ಲಿ, ನಿಮ್ಮ ಬೆವರಿನ ಹನಿಯಲ್ಲಿ ಬೇಯಿಸ್ತಾ ಇದ್ದೀರೋ ಅಥವಾ ಬೇರೆಯವರ ಕಣ್ಣೀರಲ್ಲಿ ಬೇಯಿಸ್ತಾ ಇದ್ದೀರೋ ಅಂತ. ಇನ್ನೊಬ್ಬರನ್ನ ನೋಯಿಸಿ ಮಾಡುವಂಥ ಸಂಪಾದನೆ ನಿಜವಾದ ಶ್ರೀಮಂತಿಕೆ ಅಲ್ಲ. ಅದು ನಮಗೆ ಪೋಷಣೆನೂ ಕೊಡಲ್ಲ. ಯಾಕಂದರೆ ರಾಯಸ್ಪೋಷಾಯ ಅಂತ ಕೂಡ ಒಂದು ಮಂತ್ರ ಬರುತ್ತೆ ವೇದದಲ್ಲಿ. ರಾಯಸ್ಪೋಷಾಯ, ಯಾವ ಸಂಪತ್ತು ನಮಗೆ ಪೋಷಣೆ ಕೊಡುತ್ತೋ ಅದು ನಮಗೆ ನಿಜವಾದ ಸಂಪತ್ತಾಗತ್ತೆ ಹೊರತು, ನಮ್ಮ ಸಂಪತ್ತು ಬರೀ ಕೋರ್ಟು ಕಚೇರಿ ಹಾಸ್ಪಿಟಲ್ಸ್ಗೆ ಹೋದರೆ, ನಮಗೆ ಅದರಿಂದ ಬೇಕಾದ ಸುಖಗಳನ್ನೆಲ್ಲ ಅದು ಕೊಡದೆ ಹೋದರೆ, ಈಗ ನಾವು ಕಾರಲ್ಲಿ ಓಡಾಡೋದು ಬಂಗ್ಲೆಯಲ್ಲಿರೋದು ಮಾತ್ರ ಸುಖ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಗೆ ಅದು ನಿರಂತರ ನೆಮ್ಮದಿಯನ್ನು, ಪ್ರಶಾಂತತೆಯನ್ನು, ಆನಂದವನ್ನು ಕೊಡುವಂಥದ್ದಾಗಿದ್ದರೆ, ತೃಪ್ತಿಯನ್ನು ಕೊಡುವಂಥದ್ದಾಗಿದ್ದರೆ, ಯಾವುದು ತೃಪ್ತಿಕರವಾಗಿರುತ್ತೋ ಅದು ನಿಜವಾದ ಸಂಪತ್ತು. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಏನು ಮೇಡಮ್ ಹೀಗೆ ಹೇಳ್ತಿದ್ದೀರಾ, ಹಂಗಿದ್ರೆ ಶ್ರೀಮಂತ ಆಗೋದು ತಪ್ಪಾ ಅಂತಾನೆ ಅನಿಸತ್ತೆ ಎಲ್ರಿಗೂ. ನಾವು ಎಷ್ಟೇ ಶ್ರೀಮಂತರಾದ್ರೂ ಅದು ನಮಗೆ ಎಷ್ಟು ಸೇರಬೇಕು ಅಷ್ಟೇ ಸೇರುತ್ತೆ. ಅದಕ್ಕಿಂತ ಹೆಚ್ಚಿಂದು ನಮಗೆ ದಕ್ಕೋದು ಇಲ್ಲ. ಸಿಕ್ಕಿದೆ ಅಂತ ನಮಗೆ ಅನಿಸುತ್ತೆ, ಆದರೆ ದಕ್ಕೋದಿಲ್ಲ. ಇದು ವೇದ ನಿಜವಾಗ್ಲೂ ಹೇಳೋವಂಥ ಮಾತು. ಇಷ್ಟಕ್ಕೂ ಶ್ರೀಮಂತಿಕೆ ಅಂತ ಅಂದ ತಕ್ಷಣನೇ ನಾವು ಏನೆಲ್ಲ ಅಂತ ಅಂದ್ಕೊಳ್ತೀವಿ. ನಾನು ಹೇಳಿದ್ನಲ್ಲ, ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಸುಲಭವಾಗಿ ಸಿಗೋದ್ರಿಂದ ಅದರ ನೋವು ಗೊತ್ತಾಗ್ತಿಲ್ಲ ಅಂತ. ಇಂಟರ್ಸ್ಟೆಲ್ಲರ್ ಅಂತ ಒಂದು ಇಂಗ್ಲಿಷ್ ಮೂವಿ ಇದೆ. ನೀವು ಆ ಇಂಗ್ಲಿಷ್ ಮೂವಿ ನೋಡುವಾಗ, ಅಂದರೆ ಅದನ್ನು ಅನುಭವಿಸಿ ನೋಡಿದಾಗ ಅರ್ಥ ಆಗುತ್ತೆ. ಅದು ಒಂದು ಮೂವಿ ಇರ್ಬೋದು, ಒಂದು ಟೆಕ್ನಾಲಜಿ ಪ್ರಕಾರ ನಾವು ಎಷ್ಟು ಮುಂದೆ ಬರೆದಿದ್ದೀವಿ, ಏನೆಲ್ಲ ನಾವು ಕಂಡುಹಿಡಿಬೋದು ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಆದರೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಭೂಮಿಯನ್ನು ನಾವು ಎಷ್ಟು ಹಾಳು ಮಾಡಿರ್ತೀವಿ ಅಂತಂದರೆ, ಒಂದು 5-7 ಫ್ಯಾಮಿಲೀಸ್ ಮಾತ್ರ ಇರುತ್ತೆ ಆ ಸಿನಿಮಾ ಅಲ್ಲಿ ಭೂಮಿಯಲ್ಲಿ. ಅಂದರೆ ಭೂಮಿ ನಾವು ವಾಸ ಮಾಡೋದಕ್ಕೆ ಲಾಯಕ್ ಇಲ್ಲದೇ ಇರೋಷ್ಟು ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಏನು ಬೆಳೆ ಬೆಳೀತಾ ಇರಲ್ಲ, ಯಾವುದು ಬೆಳೆ ಬೆಳೀತಾ ಇರಲ್ಲ, ಏನೂ ಇರಲ್ಲ ಅವ್ರಿಗಿರೋದಕ್ಕೆ. ನಮ್ಮ ಈ ನೈಸರ್ಗಿಕ ಸಂಪನ್ಮೂಲಗಳೆಲ್ಲನೂ ಹಾಳಾಗ್ಬಿಟ್ಟಿರತ್ತೆ, ನಮ್ಮದೇ ಆದ ತಪ್ಪುಗಳಿಂದ ಹಾಳಾಗಿರುತ್ತೆ. ಇಷ್ಟು ನಾವೆಲ್ಲ ಮೈನಿಂಗ್ ಮಾಡ್ತಾ ಇರ್ತೀವಿ, ಭೂಮಿನ ಎಷ್ಟು ಹಾಳು ಮಾಡ್ತಾ ಇದ್ದೀವಿ, ವಾತಾವರಣನ ಹಾಳು ಮಾಡ್ತಾ ಇದ್ದೀವಿ, ಎಲ್ಲ ಕಡೆಯಿಂದನೂ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಅಂದರೆ, ಅದರಲ್ಲಿ ಕೊನೆಗೆ ಅವರು ಭೂಮಿ ಬಿಟ್ಟು ಬೇರೆ ಪ್ಲಾನೆಟಲ್ಲಿ ನಾವು ವಾಸ ಮಾಡಬೇಕು. ಈ ಭೂಮಿಯಲ್ಲಿ ನಾವು ವಾಸ ಮಾಡೋದಕ್ಕೆ ಇದು ಯೋಗ್ಯವಾದ ಸ್ಥಳ ಅಲ್ಲ. ಇನ್ನು ಭೂಮಿನೇ ಫುಲ್ಲು ಬ್ಲಾಸ್ಟ್ ಆಗೋ ಲೆವೆಲ್ಗೆ, ಆ ಗ್ಲೋಬಲ್ ವಾರ್ಮಿಂಗಿಂದ ಏನು ಬೆಳೆದೇ ಇರೋ ಸ್ಥಿತಿಗೆ ಆ ಒಂದು ಸಿನಿಮಾಲಿ ತೋರಿಸಿದ್ದಾರೆ. ಅಲ್ಲಿ ಆ ಉಳಿದಿರೋ 7 ಫ್ಯಾಮಿಲಿಗಳು, ಇಡೀ ಭೂಮಿಯಲ್ಲಿ ಯಾರೂ ಇರಲ್ಲ, ಬರೀ 7 ಫ್ಯಾಮಿಲಿಗಳನ್ನು ಬಿಟ್ಟರೆ, ಆ 6-7 ಫ್ಯಾಮಿಲಿಗಳು ಬೇರೆ ಪ್ಲಾನೆಟಲ್ಲಿ ನಾವು ಜೀವನ ಮಾಡಬೇಕು. ಯಾಕಂದರೆ ಅವ್ರಿಗೆ ಚಿಕ್ಕ ಮಕ್ಕಳು ಇರ್ತಾರೆ, ಇವರಿಗೆ ನಾವು ಒಂದು ಪ್ಲಾನೆಟ್ನ ರೆಡಿ ಮಾಡಿಕೊಡ್ಬೇಕು. ಭೂಮಿ ಈಗ ಇರೋಕ್ಕೆ ಯೋಗ್ಯವಾದದ್ದಲ್ಲ, ಅದು ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಇರೋದಕ್ಕೆ, ನಾವು ವಾಸ ಮಾಡೋದಕ್ಕೆ ಯೋಗ್ಯವಾದಂಥ ಪ್ಲಾನೆಟ್ ಯಾವುದೋ ನಾವು ಹುಡುಕೊಂಡು ಬರಬೇಕು ಅಂತ ಅದರಲ್ಲಿ ಒಂದಷ್ಟು ಜನ ಸೈಂಟಿಸ್ಟ್ಸ್ ಹೋಗಿ ಈ ಬೇರೆ ಒಂದು ಪ್ಲಾನೆಟ್ನ ಹುಡುಕೊಂಡು ಬಂದು ಅಲ್ಲಿ ವಾಸ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಆ ಥರ ಒಂದು ಪರಿಸ್ಥಿತಿ ಬರುತ್ತೆ. ಅದು ತುಂಬ ಚೆನ್ನಾಗಿದೆ. ಬೇರೆ ಪ್ಲಾನೆಟ್ ನಾವು ಕಂಡುಹಿಡಿದು ಹೋಗಿ ಇರೋದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಅದರ ಹಿಂದಿನ ಕಾರಣ ಏನಿದೆ, ಯಾಕೆ ಭೂಮಿನ ನಾವು ಇಷ್ಟು ಅಯೋಗ್ಯ ಮಾಡಿಬಿಟ್ಟಿದ್ದೀವಿ, ವಾಸಕ್ಕೆ ಯೋಗ್ಯ ಇಲ್ಲದೇ ಇರೋ ಲೆವೆಲ್ಗೆ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಆಳವಾಗಿ ವಿಚಾರ ಮಾಡಿ ನೋಡಿದ್ರೆ ಎಷ್ಟು ಭಯಾನಕ ಅನಿಸುತ್ತೆ ಗೊತ್ತಾ. ಅದೇ ಥರ ಬರ್ಡ್ ಬಾಕ್ಸ್ ಅಂತ ಒಂದು ಮೂವಿ ಇದೆ. ಆ ಮೂವಿಯಲ್ಲೂ ಅಷ್ಟೇ ನಾವೆಷ್ಟೆಲ್ಲ ಶ್ರೀಮಂತಿಕೆ ಬೇಕು ಅಂತ ಹೇಳ್ತೀವಿ,
ಶ್ರೀಮಂತಿಕೆ ಅಂದರೆ, ಸಂಪತ್ತು ಅಂದರೆ ಏನು ಅನ್ನೋದನ್ನು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದರೆ ಇವೆಲ್ಲವುಗಳನ್ನು ನೋಡಿ ಈ ಮಂತ್ರಗಳಲ್ಲಿ ನಾವು ಆಳವಾದ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಾವಿಲ್ಲಿ ಕೂತಿದ್ದೀವಿ, ಇಷ್ಟೊಂದು ಗಿಡ ಮರಗಳಿದೆ, ಆಕ್ಸಿಜನ್ನು, ಗಾಳಿ, ಸೂರ್ಯನ ಬೆಳಕು ಪ್ರತಿಯೊಂದು ಸಿಗ್ತಾ ಇರೋದು ನಮ್ಗೆ ದೊಡ್ಡ ವಿಷಯನೇ ಅನ್ಸಲ್ಲ. ಯಾಕಂದರೆ ಸಹಜ, ಅದು ನಮ್ಮ ಜೀವನದಲ್ಲಿ ಎಷ್ಟು ಸಹಜ ಅಂದರೆ ಇದರಲ್ಲಿ ಏನು ದೊಡ್ಡ ವಿಷಯ ಇದೆ ಅಂತ ಅನ್ಸುತ್ತೆ. ಆದರೆ ಇದ್ಯಾವುದು ಇಲ್ಲದೆ ಇರೋ ಹತ್ರ ಹೋಗಿ ಕೇಳಿದಾಗ ಗೊತ್ತಾಗುತ್ತೆ. ಅಷ್ಟಕ್ಕೂ ನಾವೆಲ್ಲರೂ ಹೊಡೆದು ಸಂಪಾದನೆ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಪ್ರತಿಯೊಬ್ಬರು ಈ ರಾಜಕಾರಣಿಗಳಾಗಲಿ, ಶ್ರೀಮಂತಿಕೆ ಬೇಕು ಅನ್ನೋರಾಗಲಿ, ಕೆಟ್ಟ ದಾರಿಯಲ್ಲಿ ಹೋಗಿ ಬೈ ಹುಕ್ ಆರ್ ಕ್ರುಕ್ ಅಂತಾರಲ್ಲ, ಹೇಗಾದರೂ ಸರಿ ನಾನು ಸಂಪಾದನೆ ಮಾಡಬೇಕು ಅಂತ ಸಂಪಾದನೆ ಮಾಡ್ತಾರಲ್ಲ, ಅವರೆಷ್ಟೆಲ್ಲ ಶ್ರೀಮಂತಿಕೆ ತಗೊಂಡ್ರೆ ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಅಷ್ಟು ಹೋರಾಡ್ತಾರಲ್ಲ, ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಏನೋ ಒಂದು ಪೋಸ್ಟಲ್ಲಿ, ದೊಡ್ಡ ಪೋಸ್ಟಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ರಾಜ್ಯದಲ್ಲಿ ಯಾರೂ ಜನನೇ ಇಲ್ಲ, ಅಥವಾ ಬಡತನದಿಂದನೋ ರೋಗಗಳಿಂದನೋ, ಯಾಕಂದ್ರೆ ನೀವು ಎಷ್ಟೆಲ್ಲ ಅನ್ಯಾಯ ಮಾಡಿ ಇನ್ನೊಬ್ಬರ ತಲೆ ಹೊಡೆದು ನಾವು ತೊಗೊಂಡಿರ್ತೀವಿ, ಅದರಿಂದ ಅವ್ರಿಗೆ ಎಷ್ಟೆಲ್ಲ ತೊಂದರೆ ಆಗಿರುತ್ತೆ. ಕೆಲವರಿಗೆ ಆರೋಗ್ಯ ಸಮಸ್ಯೆ ಆಗಬಹುದು, ಕೆಲವರಿಗೆ ಬಡತನದಿಂದ ಆಗಬಹುದು, ಯಾವುದೋ ಕಾರಣದಿಂದ ಇಡೀ ರಾಜ್ಯದಲ್ಲಿ ಒಬ್ಬರೋ ಇಬ್ಬರೋ ಬಿಟ್ಟರು ಇನ್ಯಾರು ಇಲ್ಲವೇ ಇಲ್ಲ ಅಂದರೆ ನಾವು ಯಾರ ಮೇಲೆ ಅಧಿಕಾರ ಮಾಡ್ತೀವಿ? ಹಾಗೆ ಈ ಪ್ರಪಂಚದಲ್ಲಿ ನಾವು ಶ್ರೀಮಂತರಾಗಬೇಕು ಅಂತ ಏನು ಬಯಸ್ತಾ ಇದ್ದೀವೋ ಎಲ್ಲ ಸುಖಗಳು ನಮ್ಮೊಬ್ಬರ ಹತ್ರನೇ ಇದೆ ಅಂದ್ಕೊಳ್ಳಿ, ಇನ್ಯಾರೂ ಜನನೇ ಇಲ್ಲ ಪ್ರಪಂಚದಲ್ಲಿ. ಆ ಶ್ರೀಮಂತಿಕೆನ ಇಟ್ಕೊಂಡು ನಾವೇನು ಮಾಡಬೇಕು? ನಾವು ತೋರಿಸೋದು ಯಾರಿಗೆ? ಅದನ್ನು ಅನುಭವಿಸೋದು ಹೇಗೆ? ಎಷ್ಟಿದ್ರೂ ನಾವೇ ಅನುಭವಿಸಬೇಕು, ಇನ್ಯಾರೂ ಇಲ್ಲವೇ ಇಲ್ಲ ಅಂದರೆ. ಆ ಇಂಟರ್ಸ್ಟೆಲ್ಲರಲ್ಲೂ ಇದೇ ಥರ ಒಂದು ಎಷ್ಟು ದೀರ್ಘವಾದ ಜಿಗುಪ್ಸೆ ಕಾಣುತ್ತೆ. ಅದೇ ಥರ ಬರ್ಡ್ ಬಾಕ್ಸ್ ಅಂತ ಹೇಳಿದ್ನಲ್ಲ, ಬರ್ಡ್ ಬಾಕ್ಸ್ 2 ಅಂತ ನೋಡಿದೆ ನಾನು, 1 ನೋಡೋಕ್ಕಾಗಲಿಲ್ಲ, ಪಾರ್ಟ್ 2 ಅಂತ ಇದೆ. ಸಾಧ್ಯ ಆದಾಗ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಅವೈಲೇಬಲ್ ಇದೆ ಅಂತ ಅನ್ಸುತ್ತೆ, ನೋಡಬಹುದು ಇವತ್ತಿರೋ ಟೆಕ್ನಾಲಜಿಗೆ. ಅದರಲ್ಲಿ ಶುರುವಾಗ್ತಿದ್ದ ಹಾಗೆ ಏನೋ ಒಂದು, ಅದು ಆ್ಯಕ್ಚುಲಿ ಆ ಒಂದು ಸಿನಿಮಾಗೆ ಅದು ಯಾವುದೊಂದು ಕ್ರೀಚರ್ ಬರ್ತಾ ಇರುತ್ತೆ ಅನ್ನೋದು ಅರ್ಥನೇ ಆಗೋದಿಲ್ಲ. ಯಾವುದೋ ಒಂದು ಕ್ರೀಚರು ಕಣ್ಣಿಂದ ನೋಡಿ ಅದನ್ನು ಸತ್ತೋಗ್ಬಿಡ್ತಾ ಇರ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಓಡಾಡಬೇಕು. ಒಂದೇ ಒಂದು ಕ್ಷಣದಲ್ಲಿ, ದ ವೆರಿ ಫಸ್ಟ್ ಶಾರ್ಟಲ್ಲೇ ಒಂದು ದೊಡ್ಡ ಬೆಂಗಳೂರು ಅಂತ ಒಂದು ಸಿಟಿ ಫುಲ್ಲು ಸರ್ವನಾಶ ಆಗಿ 2, 3, 4, 5 ಜನನೇ ಉಳ್ಕೊಂಡ್ಬಿಡ್ತಾರೆ. ಆ ಥರ ನಾವು ಎಷ್ಟು ಸಂಪತ್ತಿಟ್ಕೊಂಡ್ರು ಯಾರೂ ಇಲ್ಲವೇ ಇಲ್ಲ. ಯಾಕಂದರೆ ಮನುಷ್ಯ ಸಂಘಜೀವಿ, ನಮಗೆ ಪ್ರತಿಯೊಂದು ಬೇಕು. ಇಲ್ಲಿ ನಾವು ಏನು ಬೇಕು ನಿಜವಾಗ್ಲೂ ನಮಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಅರ್ಥದಲ್ಲಿ ಸಂಪತ್ತನ್ನು ಸಂಪಾದನೆ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಖಂಡಿತ ತಗೋಬೇಕು. ನ್ಯಾಯವಾದ ದಾರಿಯಲ್ಲಿ ಸಂಪಾದನೆ ಮಾಡಬೇಕು. ಆ ನ್ಯಾಯದ ಸೂಕ್ಷ್ಮ ಅನ್ನೋದು ಏನು ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.